ಉದ್ದೇಶ ಏನು ಅಂದರೆ, ನಮ್ಮಲ್ಲಿ 34,000 ಚಿಲ್ಲರೆ ಈ ಸಿ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಹತ್ತತ್ರ 40,000ಕ್ಕಿಂತಲೂ ಹೆಚ್ಚು ಅರ್ಚಕರಿದ್ದಾರೆ. ಒಂದೊಂದು ದೇವಸ್ಥಾನದಲ್ಲಿ 2-3 ಇರ್ತಾರೆ. ಆಮೇಲೆ ಬೇರೆ ನೌಕರರು ಇರ್ತಾರೆ. ಮತ್ತು ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಒಂದು ಇನ್ಶೂರೆನ್ಸ್ ಮಾಡಿಸೋಣ ಅಂತೇಳಿ ನಮ್ಮ ಧಾರ್ಮಿಕ ಪರಿಷತ್ ಮೀಟಿಂಗಲ್ಲಿ ಮಾತಾಡಿದ್ವಿ. 3 ಲಕ್ಷ ಇನ್ಶೂರೆನ್ಸ್ ಮಾಡಿಸೋಣ ಅಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ 3.5 ಕೋಟಿ ಬೇಕು ಅಂದರು. ಅಲ್ಲಿ ಹಣನೇ ಇರಲಿಲ್ಲ. ಪ್ರತಿ ವರ್ಷ ಒಂದು 5-6 ಕೋಟಿ ಬರುತ್ತಷ್ಟೇ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ. ಆಮೇಲೆ ನಾನೊಂದು 10 ಲಕ್ಷ ಮಾಡೋಣ ಅಂತ ಹೇಳಿದ್ರೆ 10-12 ಕೋಟಿ ದುಡ್ಡು ಬೇಕು. 10-12 ಕೋಟಿ ದುಡ್ಡು ಬೇಕಾಗುತ್ತೆ ಇನ್ಶೂರೆನ್ಸು. ಪಾಪ ಅವ್ರು ನಾವು ತಸ್ತಿಕ್ ಅಂತ ಕೊಡ್ತೀವಿ. ಎಷ್ಟು ಕೊಡ್ತೀವಿ ತಸ್ತಿಕ್ ಅಂತ? ಒಂದು ವರ್ಷಕ್ಕೆ 60,000 ಕೊಡ್ತೀವಿ. 60,000ದಲ್ಲಿ ಅದರ ತಿಂಗಳಿಗೆ 5,000 ಆಯಿತು. 5,000ದಲ್ಲಿ ಏನು ಮಾಡೋಕ್ಕಾಗುತ್ತೆ ದೇವಸ್ಥಾನದಲ್ಲಿ? ಎಣ್ಣೆಯಿಂದ ಹಿಡಿದು, ತೆಂಗಿನಕಾಯಿಯಿಂದ ಹಿಡಿದು, ಪೂಜೆ ಸಾಮಾನಿಂದ ಹಿಡಿದು 5,000ದಲ್ಲಿ ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸೋಣ ಅಂತ. ಮತ್ತೆ ಅವರು ಸತ್ತಂತ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಕೇವಲ 35,000 ಕೊಡ್ತಾ ಇದ್ರು. ಆಮೇಲೆ ಧಾರ್ಮಿಕ ಪರಿಷತ್ತಲ್ಲಿ ಅದನ್ನು 2 ಲಕ್ಷ ನಾನು ಈಗ ಮಾಡಿಸಿದ್ದೀನಿ. ಮತ್ತೆ ಅವ್ರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ 5,000ದಿಂದ PUC ವಿದ್ಯಾರ್ಥಿಗಳಿಗೆ 5,000ದಿಂದ ಮೆಡಿಕಲ್ಲು ಇಂಜಿನಿಯರಿಂಗ್ ಓದೋರಿಗೆಲ್ಲ 50,000ವರೆಗೂ ಕೂಡ ಮಾಡಿದ್ದೀವಿ. ಇದಕ್ಕೆಲ್ಲ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕೆ ಈ ತಿದ್ದುಪಡಿ ತಂದಿದ್ದೀನಿ ಸಭಾಧ್ಯಕ್ಷರೇ. ಆಮೇಲೆ ಡೆತ್ ರಿಲೀಫ್ ಫಂಡು ಮತ್ತೆ ಹೆಲ್ತ್ ಇನ್ಶೂರೆನ್ಸು ಇದೆಲ್ಲ ಕೂಡ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀನಿ. ಮತ್ತೆ ಸಭಾಧ್ಯಕ್ಷರೇ, ಈ ವ್ಯವಸ್ಥಾಪನಾ ಸಮಿತಿಯಲ್ಲಿ ದೇವಸ್ಥಾನ ಕಟ್ಟೋದು ಇದರಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅಪ್ಪರ್ ಹೌಸಲ್ಲಿ ಕೇಳಿದ್ರು. ಅದಕ್ಕೆ 5 ಜನ ಜನರಲ್ ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸಿಗದೇ ಇದ್ದವರಿಗೆ ಒಂದು ಕೊಡಬೇಕು ಅಂತ ತಂದಿದ್ದೀನಿ. ಅಕಸ್ಮಾತ್ ವಿಶ್ವಕರ್ಮ ಸಮಾಜದವರು ಇಲ್ಲ ಅಂದ್ರೆ ಅದು ಜನರಲ್ಗೆ ವಾಪಸ್ ಬರುತ್ತೆ. ಮತ್ತೆ ವ್ಯವಸ್ಥಾಪನಾ ಸಮಿತಿ ಮಾಡ್ತೀವಲ್ಲ ಸಭಾಧ್ಯಕ್ಷರೇ, ಅದರಲ್ಲಿ ಅದೇ ಸರ್ಕಾರ ಏನು ಅಂದರೆ ನಾಮಿನೇಟ್ ಮಾಡೋದಿಲ್ಲ, ಅಪ್ಲಿಕೇಶನ್ ಕರೀತೀವಿ, ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನು ನೋಡಿ ಇಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರನ್ನ ಅವರೇ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ಅಲ್ಲಿ ಗೊಂದಲ ಅವರವರಲ್ಲಿ ಕಿತ್ಲಾಟ ಯಾಕೆ ಅಂತೇಳಿ ಅದನ್ನ ರಾಜ್ಯ ಧಾರ್ಮಿಕ ಪರಿಷತ್ತು ಮಾಡೋದು ಅಂತ ಒಂದು ಅಮೆಂಡ್ಮೆಂಟ್ ತಂದಿದೆ ಸಭಾಧ್ಯಕ್ಷರೇ. ಮತ್ತೆ ಅವರ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಬಹಳ ತಡ ಆಗ್ತಾ ಇತ್ತು. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ, ರಾಜ್ಯ ಧಾರ್ಮಿಕ ಪರಿಷತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಮಾನ್ಯ ಎಲ್ಲ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು, ನೀವೇನೋ ಸಲಹೆ ಸೂಚನೆ ಇದ್ರೆ ಕೊಡಿ, ಏನೋ ತಿದ್ದುಪಡಿ ಏನೋ ಆಗಬೇಕಾಗಿದ್ರೆ ಕೊಡಿ, ನಾನು ಓಪನ್ ಮೈಂಡ್ ಇದೆ ಅಷ್ಟೇ. ಇದರಲ್ಲಿ ಈ ಗುಡಿಯಿಂದನ ಟೆಂಪಲ್ ಇನ್ಕಮ್ ದಿಂದನ ಬೇರೆ ಟೆಂಪಲ್ ಪೂಜಾರಿಗಳಿಗೆ ಕೊಡೋಕ್ಕಿಂತ ಬಜೆಟ್ ದಿಂದ ಸಪೋರ್ಟ್ ಕೊಡ್ರಿ ಅದಕ್ಕೆ. ಓಕೆ, ಗುಡ್ ಸಜೆಷನ್. ಈಗ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅರ್ಚಕರಿಗೆ ಬಹುಶಃ ಯೋಜನೆ ನಮಗೆ ಬಹಳ ಸಂತೋಷ. ಅದು ನಮ್ಮಲ್ಲಿ ದೈವಸ್ಥಾನಗಳಂತ ಇದೆ, ಅದರಲ್ಲಿ ಪಾತ್ರಿಗಳಂತ ಇರ್ತಾರೆ. ಅವರು ಬಹುಶಃ ಬೆಲೆ ಹಾಕಿದ ಆದ ನಂತರ ಅವ್ರು ಎಲ್ಲಿ ಕೂಡ ಅವರಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಅವರು ಅಲ್ಲೇ ಅದೇ ಸ್ಥಾನದಲ್ಲಿ ಅವರು ಇರಬೇಕು. ಬೇರೆ ಕೆಲಸ ಮಾಡ್ಲಿಕ್ಕೆ ಕೂಡ ಅವರಿಗೆ ಆಗುದಿಲ್ಲ. ಸೊ ಈ ರೀತಿ ಅರ್ಚಕರಿಗೆ ನೀವು ಯಾವ ರೀತಿ ಎಲ್ಲ ಕೊಡ್ತೀರಿ ದೇವಸ್ಥಾನದ್ದು, ಅದೇ ರೀತಿ ದೈವಸ್ಥಾನಗಳ ಅಭಿವೃದ್ಧಿಗೆ, ದೇವಸ್ಥಾನ ಯಾವ್ದು ನಾನು ನೋಡ್ತಾ ಇಲ್ಲ, ಏನು ಅದಕ್ಕೆ ಏನು ಯೋಜನೆ ಇದೆ ಕಾರ್ಯಕ್ರಮ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ದೈವಸ್ಥಾನದ ಅಭಿವೃದ್ಧಿಗೆ ಮತ್ತು ಅದರಲ್ಲಿರುವ ಪಾತ್ರಿಗಳು ಯಾರಿದ್ದಾರೆ ಇವತ್ತು ಅಲ್ಲಿ ಅರ್ಚಕರಾಗಿ ಪಾತ್ರಿಗಳಂತ ನಾವು ಏನು ಹೇಳ್ತೇವೆ, ಅವರ ಕತೆ ಗೌರವಪೂರಿತವಾಗಿ ಅವರಿಗೆ ಕೂಡ ತಾವು ಮಾಸಿಕವಾಗಿ ಮತ್ತು ತಿಂಗಳ ಏನು ವೇತನ ಇದೆಯಾ ಅದನ್ನು ಕೊಡಬೇಕು ಮತ್ತು ಬೇರೆ ಬೇರೆ ಸವಲತ್ತುಗಳು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ದೇವಸ್ಥಾನ ಮತ್ತು ದೈವಸ್ಥಾನ ಕೂಡ ಎಲ್ಲ ಯೋಜನೆ ಸೇರಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅಧ್ಯಕ್ಷರೇ, ಅಲ್ಲಿ ದೈವ ನರ್ತಕರಿಗೆ ಕೂಡ ಸೇರಿಸಿ. ಅದೇ ದೈವ ನರ್ತಕ ಅವರಿಗೆ ಮಾಸ ಇದೆ ಅಲ್ಲ, ದರ್ಶನ ಪಾತ್ರಿಗಳು ಮಾತ್ರ ಅಲ್ಲ, ದೈವ ನರ್ತಕರು ಕೂಡ ಅಲ್ಲಿ ಸೇರಿಸಿ ಅಂತ ಹೇಳಿ ಅಲ್ಲ. ಅದಕ್ಕೆ ಅವ್ರ ಸಂಸ್ಕೃತಿ ಇದೆ, ಸಪರೇಟ್ ಆಗಿ ಯೋಜನೆ ಇದೆ. ಇನ್ನೊಂದು ವಿಚಾರ ಅಲ್ಲ, ಬಹಳ ಮುಖ್ಯವಾಗಿ ಮುಂದಿದೆ. ನಾನು ಇದು ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ ಇದನ್ನು ಕರಿತೀವಿ. ಇದನ್ನ ಮೊದಲೇನ್ ಮಾಡೋರು ಸಿ ಗ್ರೇಡ್ ಟೆಂಪಲ್ಸ್ ಬಿಟ್ಟು ಬೇರೆದಕ್ಕೂ ಕೊಟ್ಬಿಡೋರು. ಈಗ ನಾನೇನ್ ಮಾಡಿದ್ದೀನಿ, ಸಿ ಗ್ರೇಡ್ ಟೆಂಪಲ್ಸ್ ಬಿಟ್ಟು ಬೇರೆ ಎಲ್ಲೂ ಕೂಡ ಕೊಡಬಾರದು ಅಂತ ಕಾನೂನು ತಂದಿದ್ದೀನಿ. ಸಿ ಗ್ರೇಡ್ ಟೆಂಪಲ್ಸ್ ಅಥವಾ ಸಿ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅರ್ಚಕರು, ನೌಕರರು ಅವರಿಗೆ ಈ ಹಣ ಸಲ್ಲುತ್ತೆ.
ಎಲ್ಲೂ ಕೂಡ ದುರುಪಯೋಗ ಅಲ್ಲಿ ದೈವಸ್ಥಾನಗಳಿಗೆ ಮೊದಲೇನ್ ಮಾಡೋರು ಬೇರೆದಕ್ಕೂ ಕೊಟ್ಬಿಡೋರು. ಈ ಸೆಂಟ್ರಲ್ ಈ ಸಾಮಾನ್ಯ ಸಂಗ್ರಹ ನಿಧಿನ ಬೇರೆದಕ್ಕೂ ಕೊಟ್ಬಿಡೋರು. ಅವಾಗೇನಾಗ್ತಿತ್ತು, ಸಹಜವಾಗಿ ನಮ್ಮ ಇದೆಲ್ಲ ಎಲ್ಲೂ ಸಹಾಯ ಮಾಡಕ್ ಆಗ್ತಿರ್ಲಿಲ್ಲ. ಸಭಾಧ್ಯಕ್ಷರೇ, ಈ ಪಾಪ ತಸ್ತಿಕ್ ತಗೊಳ್ಳೋದಕ್ಕೆ ತಹಸೀಲ್ದಾರ್ ಆಫೀಸ್ಗಳಿಗೆ ಹೋಗಿ ಇವು ಕಾಸು ಕೊಡಬೇಕಾಗಿತ್ತು. ಬೇಕಾಷ್ಟು ಕಂಪ್ಲೇಂಟ್ ಬಂದಿತ್ತು. ಅದಕ್ಕೆ DBT ಮಾಡಿದೀವಿ. ಈಗ ಡೈರೆಕ್ಟ್ ಆಗಿ ಅವನ್ನ ಆಪ್ ಮಾಡ್ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ತಾವು ಒಳ್ಳೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಿರಿ. ಈ ದೈವಗಳ ಆಧಾರಕರು ಇಡೀ ರಾತ್ರಿ ಕುಣಿತಾರೆ. ಅವ್ರಿಗೆ ಯಾವುದೇ ರೀತಿ ಗೊತ್ತಿದೆ, ಭದ್ರತೆ ಇಲ್ಲ. ಹಾಗಾಗಿ ಅದನ್ನು ಸೇರ್ಪಡೆ ಮಾಡಿ ಅವರಿಗೂ ಅದೆಲ್ಲ ಹೇಳಿದ್ದೇವೆ. ಸಂಬಳ ಕೊಡುವಂತದ್ದು ಮಾಡಿದ್ರೆ ಒಳ್ಳೇದಾಗ್ತದೆ. ಒಳ್ಳೆ ಸುಧಾರಣೆ ತಂದ್ರೆ ಇದ್ರಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೂ ಕೂಡ ಅನುಕೂಲ ಆಗ್ತದೆ.